ಭೀಕರ ಭೂಕಂಪಕ್ಕೆ ಥಾಯ್ಲೆಂಡ್ ತತ್ತರಿಸಿ ಹೋಗಿದೆ. ಈ ಮಧ್ಯೆ ಭೂಕಂಪದಲ್ಲಿ ಚೀನಾದ ನಕಲಿ ನಾಟಕವೂ ಕೂಡ ಬಯಲಾಗಿದೆ. ಥಾಯ್ಲೆಂಡ್ನಲ್ಲಿ ಚೀನಾ ಪಾಲುದಾರಿಕೆಯಲ್ಲಿ ಕಟ್ಟಡವೊಂದು ಕಟ್ಟಲಾಗ್ತಾ ಇತ್ತು. ಆ ಕಟ್ಟಡ ಕುಸಿತ ಆಗಿದೆ. ಬ್ಯಾಂಕಾಕ್ನಲ್ಲಿ ಕುಸಿದ ಕಟ್ಟಡದ ಹಿಂದೆ ಈ ಸತ್ಯ ಇದೆ. ತುರ್ತು ಪರಿಸ್ಥಿತಿಯ ವೇಳೆ ದಾಖಲೆ ಕದಿಯೋದಕ್ಕೆ ಯತ್ನಿಸಿದ್ದಾರೆ ಚೀನಾದ ಒಟ್ಟು 4 ಮಂದಿ. ಕಟ್ಟಡ ಕುಸಿದ ಸ್ಥಳಕ್ಕೆ 4 ಚೀನಿಯರು ಎಂಟ್ರಿ ಆಗಿದ್ದಾರೆ. ಅಲ್ಲೇನೋ ಕದಿಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ. 4 ಚೀನಿ ನಾಗರಿಕರನ್ನು ಬಂಧಿಸಿದ್ದಾರೆ ಸದ್ಯ ಥಾಯ್ಲೆಂಡ್ನ ಪೊಲೀಸರು. ಇನ್ನು ಈ ಕಟ್ಟಡ ಚೀನಾದ ಪಾಲುದಾರಿಕೆಯಲ್ಲಿ ನಿರ್ಮಾಣ ಆಗ್ತಾ ಇತ್ತು ಅನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿದೆ. ಕಟ್ಟಡದ ಅವಶೇಷದಲ್ಲಿ ಏನನ್ನೋ ಹುಡುಕಾಡುತ್ತಾ ಇದ್ರು ಈ 4 ಜನ. ಅವರನ್ನ ಸದ್ಯ ಥಾಯ್ಲೆಂಡ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಅರೆಸ್ಟ್ ಆಗಿರುವಂಥ 4 ಜನರನ್ನ ಗಮನಿಸ್ತಾ ಇದ್ದೀರಿ. ಇವರು ಚೀನಾದವರು. ಥಾಯ್ಲೆಂಡ್ನ ಪೊಲೀಸರು ಸದ್ಯ ಅರೆಸ್ಟ್ ಮಾಡಿದ್ದಾರೆ. ಇವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೂಕ್ಷ್ಮ ದಾಖಲೆಗಳನ್ನು ಕದಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಕಟ್ಟಡದ ಅವಶೇಷದಡಿ ಏನು ದಾಖಲೆಯನ್ನು ತಡಕಾಡ್ತಾ ಇದ್ರು? ಈ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ಹೌದು ರಕ್ಷತ್, ಈಗ ಮುಖ್ಯವಾಗಿ ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಕೆಲವೊಂದು ಕಟ್ಟಡಗಳು ಕುಸಿದು ಬಿದ್ದಿವೆ. ಕುಸಿದು ಬಿದ್ದಿರೋಂಥ ಕಟ್ಟಡಗಳು ಯಾವುದು ಅಂತ ಅಂದರೆ ಸರಿಯಾಗಿ ನಿರ್ಮಾಣ ಮಾಡದೇ ಇರೋಂಥ ಕಟ್ಟಡಗಳು ಮತ್ತು ಅರ್ಥಕ್ವೇಕ್ ಪ್ರೂಫ್ ಆಗಿಲ್ಲದೆ ಇರತಕ್ಕಂಥ ಕಟ್ಟಡಗಳು, ಜೊತೆಗೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳು ಮಾತ್ರವೇ ಕುಸಿದು ಬಿದ್ದಿವೆ ಅಂತೇಳಿ ಈಗಾಗಲೇ ಥೈಲ್ಯಾಂಡ್ನ ಪ್ರಧಾನಿ ಶಿನವತ್ರ ಕೂಡ ತಿಳಿಸಿದ್ದಾರೆ. ಅಂದರೆ ಈಗ ಮುಖ್ಯವಾಗಿ ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ನಲ್ಲೂ ಕೂಡ ಒಂದು 23 ಟವರ್ ಎತ್ತರದವರೆಗೂ ಕೂಡ ಕಟ್ಟಿದಂಥ ಕಟ್ಟಡ ಕೂಡ ಕುಸಿದು ಬಿದ್ದಿತ್ತು. ಈ ಕಟ್ಟಡವನ್ನು ಯಾರು ನಿರ್ಮಾಣ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಥೈಲ್ಯಾಂಡ್ನ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಮುಖ್ಯವಾಗಿ ಚೀನಾದ ಕಂಪನಿಯೊಂದು ಥೈಲ್ಯಾಂಡ್ನ ಕಂಪನಿಯೊಂದಿಗೆ ಪಾಲುದಾರಿಕೆಯಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇತ್ತು. ಈ ಕಟ್ಟಡವೇ ಈಗ ಕುಸಿದು ಬಿದ್ದಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಈಗ ಮುಖ್ಯವಾಗಿ ಈ ಕಟ್ಟಡದ ನಿರ್ಮಾಣದಲ್ಲೇ ಸ್ವಲ್ಪ ಮಟ್ಟಿಗಿನ ದೋಷ ಇತ್ತು, ಸಮಸ್ಯೆ ಇತ್ತು. ಈ ಕಾರಣಕ್ಕಾಗಿಯೇ ಈ ಒಂದು ಕಟ್ಟಡ ಕುಸಿದು ಬಿದ್ದಿದೆ ಅನ್ನುವ ತೀರ್ಮಾನಕ್ಕೂ ಕೂಡ ಥೈಲ್ಯಾಂಡ್ನ ಅಧಿಕಾರಿಗಳು ಬಂದಿದ್ದಾರೆ. ಈ ಕಾರಣಕ್ಕಾಗಿಯೇ ಈಗ ಥೈಲ್ಯಾಂಡ್ನಲ್ಲೂ ಕೂಡ ಈ ಕಟ್ಟಡದ ಪ್ರದೇಶವನ್ನು ನಿರ್ಬಂಧಿತ ಪ್ರದೇಶ ಅಂತೇಳಿ ಘೋಷಣೆಯನ್ನು ಮಾಡಲಾಗಿತ್ತು. ಆದರೆ ಚೀನಾದ ಅಧಿಕಾರಿಗಳು ತಾವು ಯಾವ ಕಂಪನಿಯ ಪಾಲುದಾರಿಕೆಯೊಂದಿಗೆ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ರು ಆ ಒಂದು ಕಟ್ಟಡ ಕುಸಿದು ಬಿದ್ದಂಥ ಸ್ಥಳಕ್ಕೆ ಹೋಗಿ ಆ ಕಟ್ಟಡದ ನಿರ್ಮಾಣ ನಕ್ಷೆ, ಬ್ಲೂ ಪ್ರಿಂಟು ಮತ್ತು ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡಿದ್ರು. ಸುಮಾರು 5 ಮಂದಿ ಚೀನಾದ ನಾಗರಿಕರುಗಳು ಮತ್ತು ಆ ಕಂಪನಿಯ ಅಧಿಕಾರಿಗಳು ಈ ಒಂದು ದಾಖಲೆಗಳನ್ನು ಅಲ್ಲಿಂದ ಕತ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಥೈಲ್ಯಾಂಡ್ನ ಅಧಿಕಾರಿಗಳ ಕೈಗೆ ಸಿಕ್ಬಿದ್ದಿದ್ದಾರೆ. ಹೀಗಾಗಿ ಈಗ ಚೀನಾದ 5 ಮಂದಿಯನ್ನು ಕೂಡ ಈಗ ಥೈಲ್ಯಾಂಡ್ನ ಸರ್ಕಾರ ಬಂಧನವನ್ನು ಮಾಡಿದೆ. ಮುಖ್ಯವಾಗಿ ಥೈಲ್ಯಾಂಡ್ನಲ್ಲಿ ಈಗಾಗಲೇ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಹೀಗಾಗಿ ಒಂದು ನಿರ್ಬಂಧಿತ ಪ್ರದೇಶಗಳಿಗೆ ಅನುಮತಿ ಇಲ್ಲದೆ ಯಾರೂ ಕೂಡ ಅತಿಕ್ರಮವಾಗಿ ಪ್ರವೇಶವನ್ನು ಮಾಡುವಂತಿಲ್ಲ. ಈ ಒಂದು ನಿರ್ಬಂಧಿತ ಪ್ರದೇಶದಲ್ಲಿ ಚೀನಾದ ನಾಗರಿಕರು, ಈ ಕಂಪನಿಯ ಅಧಿಕಾರಿಗಳು ಅತಿಕ್ರಮವಾಗಿ ಪ್ರವೇಶವನ್ನು ಮಾಡಿದ್ದಾರೆ. ಜೊತೆಗೆ ಸೂಕ್ಷ್ಮ ದಾಖಲೆಗಳನ್ನು ಕೂಡ ಅಲ್ಲಿಂದ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಕಂಪ್ಯೂಟರ್ನಲ್ಲಿದ್ದಂಥದ್ದು ಮತ್ತು ಕೆಲವೊಂದು ದಾಖಲೆಗಳನ್ನು ಅಳಿಸು ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಅವರನ್ನು ಈಗ ಬಂಧಿಸಿದ್ದಾರೆ. ಇವರ ವಿರುದ್ಧ ಈಗ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಒಂದು ಚೀನಾದ ಕಂಪನಿಯ ಈ ಕಳಪೆ ಕಾಮಗಾರಿಯನ್ನು ಮಾಡಿ ಈ ಕಟ್ಟಡ ಕುಸಿತಕ್ಕೆ ಕಾರಣ ಆಗಿದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ಚೀನಾದ ಅಧಿಕಾರಿಗಳು ಕೇವಲ ಕಳಪೆ ವಸ್ತುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡೋದು ಅಷ್ಟೇ ಅಲ್ಲದೆ ಥೈಲ್ಯಾಂಡ್ಗೂ ಕೂಡ ಹೋಗಿ ಅಲ್ಲೂ ಕೂಡ ಕಳಪೆ ಕಾಮಗಾರಿಯನ್ನು ಮಾಡಿ ಕಳಪೆ ಕಟ್ಟಡ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಅದರ ಪರಿಣಾಮವಾಗಿಯೇ ಒಂದು 23 ಅಂತಸ್ತಿನ ಟವರ್ ಕೂಡ ಕುಸಿದು ಬಿದ್ದಿದೆ. ಇದರಡಿನಲ್ಲೂ ಕೂಡ ಸಾಕಷ್ಟು ಮಂದಿ ಸಿಲುಕಾಕೊಂಡಿದ್ರು. ಹೀಗಾಗಿ ಈ ಒಂದು ಚೀನಾದ ಕಂಪನಿಯ ವಿರುದ್ಧ ಕೂಡ ಈಗ ಥೈಲ್ಯಾಂಡ್ನ ಸರ್ಕಾರ ಕೇಸನ್ನು ದಾಖಲಿಸಿಕೊಂಡಿದೆ. ಈಗ ಮುಖ್ಯವಾಗಿ ಥೈಲ್ಯಾಂಡ್ ಸರ್ಕಾರ ಹೇಳಿರೋ ಪ್ರಕಾರ ಥೈಲ್ಯಾಂಡ್ನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳೆಲ್ಲವೂ ಕೂಡ ಭೂಕಂಪ ನಿರೋಧಕ ಶಕ್ತಿಯನ್ನು ಹೊಂದಿವೆ. ಅರ್ಥಕ್ವೇಕ್ ಪ್ರೂಫ್, ಅರ್ಥಕ್ವೇಕ್ ರೆಸಿಸ್ಟೆಂಟ್ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಕಟ್ಟಡಗಳನ್ನು ಥೈಲ್ಯಾಂಡ್ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಈಗ ಥೈಲ್ಯಾಂಡ್ನಲ್ಲಿ ಸಂಭವಿಸಿರ್ತಕ್ಕಂಥ 7.7ರ ತೀವ್ರತೆ ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ತೀವ್ರತೆಯ ಭೂಕಂಪ ಸಂಭವಿಸಿದ್ರು ಕೂಡ ಥೈಲ್ಯಾಂಡ್ನ ಕಟ್ಟಡಗಳು ಆ ಎಲ್ಲ ಭೂಕಂಪದ ತೀವ್ರತೆಯನ್ನು ತಡೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿವೆ. ಆ ಕಟ್ಟಡಗಳು ಯಾವುದೂ ಕೂಡ ಕುಸಿದು ಬೀಳುವಂಥ ಸ್ಥಿತಿನಲ್ಲಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಥೈಲ್ಯಾಂಡ್ನ ಪ್ರಧಾನಿ ಶಿನವತ್ರ ಅವರು ಕೂಡ ಮೊನ್ನೆನೇ ಹೇಳಿದ್ದಾರೆ. ಈ ಒಂದು ನಿರ್ಮಾಣ ಹಂತದಲ್ಲಿರುವಂಥ ಕಟ್ಟಡ ನಿರ್ಮಾಣದಲ್ಲೇ ಸ್ವಲ್ಪ ಮಟ್ಟಿಗಿನ ದೋಷ ಇತ್ತು, ನಿಯಮಗಳನ್ನು ಉಲ್ಲಂಘನೆ ಮಾಡಿತ್ತು. ಈ ಕಾರಣಕ್ಕಾಗಿ ಇದು ಕುಸಿದು ಬಿದ್ದಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಈಗಾಗಲೇ ಥೈಲ್ಯಾಂಡ್ ಸರ್ಕಾರ ಕೂಡ ಬಂದಿದೆ. ಇದಕ್ಕೆ ಕಾರಣ ಆದಂಥದ್ದು ಚೀನಾದ ಕಂಪನಿ ತನ್ನ ಪಾಲುದಾರಿಕೆಯಲ್ಲೇ ಚೀನಾದ ಕಂಪನಿ ಈ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇತ್ತು. ಈ ಕಾರಣಕ್ಕಾಗಿಯೇ ಈಗ ಚೀನಾದ ಅಧಿಕಾರಿಗಳ ಮೇಲೆ, ಕಂಪನಿಗಳ ಮೇಲೆ ಈಗ ಕೇಸನ್ನು ಥೈಲ್ಯಾಂಡ್ ಸರ್ಕಾರ ದಾಖಲಿಸಿಕೊಂಡಿದೆ ಮತ್ತು 5 ಮಂದಿ ಚೀನಾದ ನಾಗರಿಕರನ್ನು ಕೂಡ ಬಂಧಿಸಿದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.